ವೀಕ್ಷಕರ, ಬೆಳಗಾವಿ ಜಿಲ್ಲೆ ಸವದತ್ತಿ ಪಟ್ಟಣದ ರಾಮಾಪುರ ಸೈಟಿನ ಗಜಾನನ ಸ್ಕೂಲ್ ಆವರಣದಲ್ಲಿ ಮಂಡಲದ ಉತ್ಸವ ಅಚ್ಚುಕಟ್ಟಾಗಿ ನಡೆಯಿತು. ವಿಜಯದಶಮಿ ಉತ್ಸವದಂದು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘವು 100 ವರ್ಷ ಪೂರೈಸಿದ ನಿಮಿತ್ತ ಪ್ರತಿ ಮಂಡಲದಲ್ಲಿ ಉತ್ಸವಗಳನ್ನು ಆಯೋಜಿಸಲಾಗಿದ್ದು, ಸವದತ್ತಿಯ ರಾಮಾಪುರ ಸೈಟಿನ ಗಜಾನನ ಸ್ಕೂಲ್ ಆವರಣದಲ್ಲಿ ಮಂಡಲದ ಉತ್ಸವ ನಡೆಯಿತು. ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಯಿತು. ವಿಭಾಗದ ಪ್ರಚಾರಕರಾದ ಸತೀಶ್ ಕುಮಾರ್ ಬೌದ್ಧಿಕ ವರ್ಗ ನಡೆಸಿದರು. ಸಂಘವು ಪ್ರಾರಂಭದಲ್ಲಿ ಎದುರಿಸಿದಂತಹ ಸವಾಲುಗಳು ಮತ್ತು ಅನೇಕ ಸಾಧನೆಗಳ ಬಗ್ಗೆ ಸತೀಶ್ ಕುಮಾರ್ ಅವರು ಸ್ಮರಿಸಿದರು. ವೇದಿಕೆ ಮೇಲೆ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಚನ್ನಗೌಡ ದೊಡ್ಡಗೌಡರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಸವದತ್ತಿ ತಾಲೂಕು ವರದಿಗಾರರು ರವಿ ಗಿರಿಜನ್ನವರ್. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ವಾಹಿನಿಯು ಜಲಧಿ ಕೇಶವನ ಛಲಧಾರಿ ಯುವ ಜನರ ಬಲದಿ ಸತತ ಸಾಧನೆಗೈದ ಭಾರತದ ನೆಲದಿ ಅಲಿಯು ವಾಹಿನಿಯಾಯ್ತು ವಾಹಿನಿಯು ಜಲಧಿ ವಿಘ್ನ ಕೋಟಿಯ ಗೆದ್ದು ದಾಟಿಹುದು ಸಂಘ. ದೇಶಾದ್ಯಂತ ಎಲ್ಲೆಲ್ಲಿ ಭಾರತೀಯ ಪರಂಪರೆ ಇದೆ ಅಲ್ಲಿ ಎಲ್ಲ ಕಡೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿಯೂ ಕೂಡ ಸಂಭ್ರಮದ ವಿಜಯದಶಮಿಯ ಆಚರಣೆಯನ್ನು ನಾವು ನೋಡಿದ್ದೀವಿ, ನಾವು ಕೂಡ ಆಚರಿಸಿದ್ದೀವಿ. ದುಷ್ಟನಾದಂತಹ ಮಹಿಷನ ಆರ್ಭಟ ಜಾಸ್ತಿ ಆದಾಗ, ಅದಕ್ಕೆ ಎಣೆ ಇಲ್ಲದೇ ಇದ್ದಾಗ ಅಥವಾ ಸಹಿಸಲು ಆಗದೇ ಇದ್ದಾಗ ತ್ರಿಮೂರ್ತಿಗಳು ಆದಿಶಕ್ತಿಯನ್ನು ಬೇಡಿಕೊಳ್ತಾರೆ. ಅವರ ಇಚ್ಛೆಯಂತನೇ ಪ್ರತ್ಯಕ್ಷವಾದಂತಹ ಆದಿಶಕ್ತಿ ಕೇಳ್ತಾಳೆ, ಏನಾಗಬೇಕು ಅಂತ. 3 ಮೂರ್ತಿಗಳು ಹೇಳ್ತಾರೆ, ದುಷ್ಟನಾದಂತಹ ಮಹಿಷನ ಉಪಟಳವನ್ನು ತಡೆಯಲಿಕ್ಕಾಗದೆ ದೇವೇಂದ್ರ ದೇವಲೋಕವನ್ನು ತ್ಯಜಿಸಿದಾನೆ. ಭೂಲೋಕದಲ್ಲಿ ನೆಮ್ಮದಿಯಾಗಿ ಸಾಮಾನ್ಯ ಮನುಷ್ಯರಿಗೆ ಬದುಕುವುದಕ್ಕೆ ಅಸಾಧ್ಯ. ಪಾತಾಳ ಅಲ್ಲೋಲ ಕಲ್ಲೋಲ ಆಗಿದೆ. ಎಲ್ಲ ಕಡೆ ದೌಷ್ಟ್ಯ ತಾಂಡವವನ್ನು ಆಡ್ತಾ ಇದೆ. ಇದಕ್ಕೆ ಪರಿಹಾರ ಏನು ಅಂತ ಕೇಳಿದಾಗ ಆದಿಮಾಯೆ ಹೇಳ್ತಾಳೆ, ದುಷ್ಟರಾದಂಥ ಮಹಿಷನನ್ನು ಮರ್ದನ ಮಾಡಿ ಶಿಷ್ಟರನ್ನು ಕಾಪಾಡ್ತೀನಿ, ಲೋಕವನ್ನು ಶಾಂತಗೊಳಿಸ್ತೀನಿ, ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ದೇವತೆಗಳೆಲ್ಲರೂ ತಮ್ಮ ದಿವ್ಯ ದೃಷ್ಟಿಯ ಮೂಲಕ ದೇವಿಗೆ ತಮ್ಮ ಶಕ್ತಿಯನ್ನು ಧಾರೆ ಎರಿತಾರೆ. ತಮ್ಮ ತಮ್ಮ ಆಯುಧಗಳನ್ನು ದೇವತೆಗಳು ದೇವಿಗೆ ಕೊಡ್ತಾರೆ. ಅಷ್ಟಭುಜೆಯಾದಂತಹ ಆದಿಮಾಯೆ ಚಾಮುಂಡಿಯಾಗಿ ಮಹಿಷನ ಜೊತೆ ಯುದ್ಧಕ್ಕೆ ಹೋಗ್ತಾಳೆ. ಯುದ್ಧದಲ್ಲಿ ಮಹಿಷನನ್ನು ಮರ್ದನ ಮಾಡ್ತಾಳೆ. ಲೋಕಕ್ಕೆ ಬಂದಿರುವಂತಹ ಕಂಟಕವನ್ನು ದೂರ ಮಾಡ್ತಾಳೆ. ಜಗತ್ತಿನಲ್ಲಿ ಶಾಂತಿ ನೆಮ್ಮದಿಯನ್ನು ನೆಲೆಸುವಂತೆ ಮಾಡ್ತಾಳೆ. ಆ ನಂತರ ಮೈಸೂರಿನಲ್ಲಿ ನೆಲೆಸಿದಳು ಅನ್ನೋದು ನಮಗೆ ಇತಿಹಾಸದಲ್ಲಿ, ಕಥೆಯಲ್ಲಿ, ಪುರಾಣದಲ್ಲಿ ಸಿಗುವಂತಹ ಸಂದೇಶ. ಆ ನಂತರ ಮಹಿಷನ ಮರ್ದನ ಆಗಿರುವ ಈ ಶುಭ ಸಂದರ್ಭದಲ್ಲಿ, ಸಂತೋಷದಲ್ಲಿ ದೇವಿಯ ಜೈ ಜೈಕಾರ, ದೇವಿಯ ಮೆರವಣಿಗೆ, ಹಬ್ಬದ ವಾತಾವರಣ 3 ಲೋಕಗಳಲ್ಲಿ ಒಂದು ಉತ್ಸವವಾಗಿ ಅಂದಿನಿಂದ ಇಲ್ಲಿಯವರೆಗೆ ನಡ್ಕೊಂಡು ಬಂದಿದೆ ಅಂತ ಹೇಳಬಹುದು. ಶರದ್ ಋತುವಿನ ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ಪಾಡ್ಯದ ದಿನ ಪ್ರಾರಂಭ ಆದಂತಹ ಯುದ್ಧ ಹಗಲು ರಾತ್ರಿ 9 ದಿನಗಳನ್ನು ಪೂರೈಸಿ 10ನೇ ದಿನ ಮಹಿಷಾಸುರನನ್ನು ಮರ್ದನ ಮಾಡ್ತಾಳೆ. ದಶಮಿಯ ದಿನ ಮಹಿಷನ ಮರ್ದನ ಆಗಿರೋದ್ರಿಂದ
ಅಲ್ಲಿ ಜಯ ಸಿಕ್ಕಿರೋದ್ರಿಂದ ವಿಜಯದಶಮಿ ಅನ್ನುವಂತಹ ಹೆಸರು ಬಂತು. ರಾಮರಾವಣರ ಯುದ್ಧ ತಾರ್ಕಿಕ ಹಂತಕ್ಕೆ ಬಂದು ರಾವಣನ ಸಂಹಾರ ಮಾಡಿದಂತಹ ದಿನ ವಿಜಯದಶಮಿ. ಪಾಂಡವರು ಅಜ್ಞಾತವಾಸವನ್ನು ಪೂರೈಸಿ ಬನ್ನಿ ವೃಕ್ಷವನ್ನು ಪೂಜೆ ಮಾಡಿ ಆಯುಧವನ್ನು ಪೂಜೆ ಮಾಡಿ ಕೌರವರ ಸೈನ್ಯದ ವಿರುದ್ಧ ವೇಷ ಮರೆಸಿಕೊಂಡಿದ್ದಂತಹ ಬೃಹನ್ನಳೆಯ ವೇಷದಲ್ಲಿದ್ದಂತಹ ಅರ್ಜುನ ಗಾಂಡೀವವನ್ನು ಎತ್ತಿ ಯುದ್ಧಕ್ಕೆ ಹೊರಟಂತಹ ದಿನ, ಸೀಮೆಯನ್ನು ಉಲ್ಲಂಘನೆ ಮಾಡಿ ಸೀಮೋಲ್ಲಂಘನ ಮಾಡಿದಂತಹ ದಿನ. ಹೀಗೆ ಇತಿಹಾಸದಲ್ಲಿ ಅನೇಕ ಉದಾಹರಣೆಗಳು ಸಿಗ್ತದೆ ವಿಜಯದಶಮಿಯ ಜಯದ ಸಂಕೇತ ಅನ್ನೋದಕ್ಕೆ.